ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 23 ನಿಮಿಷದ ವಿಡಿಯೋ ಇದು. 23 ನಿಮಿಷದ ವಿಡಿಯೋಕ್ಕೆ 16 ಪ್ರಶ್ನೆಗಳನ್ನು ಕೇಳಿದ್ದಾರೆ, 50 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಾಮಾನ್ಯ ಸಂಗತಿ ಅಲ್ಲ ಇದು. 23 ನಿಮಿಷ 52 ಸೆಕೆಂಡು. ಆ 23 ನಿಮಿಷದಕ್ಕೆ 45 ಪ್ರಶ್ನೆಗಳು. ಒಂದೆರಡು ಪ್ರಶ್ನೆಗಳ ಆ ಪ್ರಶ್ನೆಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ಅನಾಮಿಕನ್ನು ಏನಾದರೂ ಮೊದಲು ಭೇಟಿಯಾಗಿದ್ರಾ? ವಿಷಯ ಎಲ್ಲಿಂದ ಸಿಕ್ತು? ಸಾಕ್ಷಿದಾರರೇ ಏನಾದರೂ ಮಾಹಿತಿ ಕೊಟ್ರಾ? ಸಾಕ್ಷಿದಾರನಿಂದ ಮಾಹಿತಿ ಸಿಕ್ಕಿದ್ದೇನೋದಾದರೆ ಹೆಂಗೆ ಸಿಕ್ತು? ಸಾಕ್ಷಿದಾರನೇ ನಿನ್ನ ಸಂಪರ್ಕ ಮಾಡೋಣ ಅಥವಾ ನೀನೇ ಏನಾದರೂ ಸಂಪರ್ಕ ಮಾಡಿದ್ಯಾ? ಯಾವಾಗ ಮೊದಲ ಬಾರಿ ಭೇಟಿಯಾದಿ? ಎಲ್ಲಿ ಭೇಟಿಯಾದಿ? ಏನೇನು ಮಾತುಕತೆ ಆಯಿತು? ಏನೇನು ದಾಖಲೆ ತಗೊಂಡು? ಅದ್ರ ಬಗ್ಗೆ ಏನಾದರೂ ಸಾಕ್ಷಿಗಳಿದೆಯಾ? ಅವನಿಗೂ ನಿನಗೂ ಏನು ನಂಟು? ಎಷ್ಟು ದಿವಸದಿಂದ ಸಂಬಂಧ ಸಂಪರ್ಕ ಇದೆ? ಯಾವ್ಯಾವ ವಿಷಯಗಳನ್ನು ಕಲೆಕ್ಟ್ ಮಾಡಿದ್ದೀನಿ ನೀನು? ನಿನಗೆ ವಿಡಿಯೋ ಮಾಡೋಕ್ಕೆ ಯಾರು ನಿನಗೆ ಪ್ರೇರಣೆ ಕೊಟ್ಟಂಥವ್ರು ಯಾರು? ಕುಮ್ಮಕ್ಕೆ ಕೊಟ್ಟಂಥವ್ರು ಯಾರು? ನಿನಗೆ ಹೆಲ್ಪ್ ಮಾಡಿದಂಥವ್ರು ಯಾರು? ವಿಡಿಯೋ ವೈರಲ್ ಆದಮೇಲೆ ಯಾರ್ಯಾರನ್ನ ಸಂಪರ್ಕ ಮಾಡಿದೆ? ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ರು? ಇದೆಲ್ಲದರ ಬಗ್ಗೆನೂ ಕೂಡ ನಾವು ಕೆಲವೊಂದನ್ನು ಮಾತ್ರ ಹೇಳ್ತಾ ಇದ್ದೀವಿ. 16 ಪ್ರಶ್ನೆಗಳಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾನು ಹೇಳ್ತಾ ಇದ್ದೆ, ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಯಾರು ಏನು ಬೇಕಾದರೂ ವಿಡಿಯೋ ಮಾಡ್ಬೋದು, ಯಾರು ಯಾವ ಬೇಕಾದರೂ ಪತ್ರಕರ್ತರಾಗ್ಬೋದು, ಚಿಂತಕರಾಗ್ಬೋದು, ಲೇಖಕರಾಗ್ಬೋದು, ಬೇಕಾದ್ದಾಗ್ಬೋದು ಬಿಡಿ, ಆ ರೀತಿ ಆಗಿಬಿಟ್ಟಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಆರ್ಭಟ ಅಷ್ಟರ ಮಟ್ಟಿಗಿದೆ. ಅದು ಬೇರೆ ವಿಚಾರ. ಒಂದು ದೃಷ್ಟಿಯಿಂದ ಹಂಗೆ ನೋಡೋದಾದರೆ, ಇನ್ನೊಂದು ದೃಷ್ಟಿಯಿಂದ ಈ ತುಂಬ ಜನಕ್ಕೆ ಈ ಸೋಷಿಯಲ್ ಮೀಡಿಯಾ ಕೆಲಸ ಕೂಡ ಕೊಟ್ಟಿದೆ. ಆದರೆ ಇವನು ಮಾಡಿದ ಕಥೆ ಇದೆಯಲ್ಲ, ಈ ಅವಾಂತರಗಳಿದಾವಲ್ಲ, ಇವು ಏನಾದರೂ ಒಂದು ಧರ್ಮಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕುವಂಥ ಸಂದರ್ಭದಲ್ಲಿ, ಅದು ಇನ್ನೊಂದು ಧರ್ಮಕ್ಕೆ ಸೇರಿದಂಥ ಧರ್ಮಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕುವಂಥ ಸಂದರ್ಭದಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥರ ಅರಿವು ಇರಬೇಕಾಗಿತ್ತು. ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದು ಅದೇ ಕಾರಣದಿಂದಲೇ. ನಾನು ನಿನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದೆ, ಯಾವ ಧರ್ಮವನ್ನೂ ಕೂಡ ಟಾರ್ಗೆಟ್ ಮಾಡಿಕೊಂಡು ಯಾರೂ ಕೂಡ ಮಾಡಬಾರ್ದು. ಸಮಾಜಕ್ಕದು ಶೋಭೆ ತರಲ್ಲ ಅದು. ಈಗ ಮುಸ್ಲಿಂ ಧರ್ಮದ ಬಗ್ಗೆನೋ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೋ ಯಾವನಾದರೂ ಹಿಂದೂ ಹುಡುಗ ಮಾಡಿದ್ರು ಕೂಡ ಅದನ್ನೇ ಹೇಳಬೇಕು. ನಿನಗೇನು ಗೊತ್ತು ಅದ್ರ ಬಗ್ಗೆ ಸುಮ್ಮನಿರಯ್ಯ ಅಂತ ಹೇಳಬೇಕು. ಎಂಥ ಸೂಕ್ಷ್ಮ ಸಂಗತಿ ಇದು. ಆದರೆ ಅದಕ್ಕೆ ಯಾರ್ಯಾರು ಕುಮ್ಮಕ್ಕೆ ಕೊಟ್ಟರು ಇವನೊಬ್ಬನೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವನ ಹಿಂದೆ ಬಹಳಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಬೆನ್ನತ್ತಿದ್ದಾರೆ ಪೊಲೀಸರು. ಪ್ರಶ್ನೆ ಬೇರೆ. ಈಗ ಈತನ ವಿಚಾರಣೆ ಇವತ್ತು ವಿಚಾರಣೆ ಆತಂದು ಮುಂದುವರಿಯುತ್ತೆ. ಇವತ್ತು ಆತನ ಕಂಪ್ಯೂಟರ್ನು ಕೂಡ ಸೀಸ್ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ? ಖಂಡಿತ ರಂಗನಾಥ್, ಏನು ಆ ಒಂದು 23 ನಿಮಿಷ 52 ಸೆಕೆಂಡ್ಗಳ ಏನು ವಿಡಿಯೋ ಇತ್ತು, ಆ ವಿಡಿಯೋವನ್ನು ನೋಡಿದರೆ ಅದು ಗೊತ್ತಾಗುತ್ತೆ. ಅದು ಒಂದು ಯಾವುದೇ ನರೇಟಿವ್ ಅಲ್ಲ, ಅದೊಂದು ಜಡ್ಜ್ಮೆಂಟ್ ಅನ್ನೋ ಟೈಪಲ್ಲೇ ಇದ್ದಿದ್ದಂಥದ್ದು. ಅಂದರೆ ಆತ ಹೇಳುವಂಥದ್ದು, ಸಮೀರ್ ಏನು ಆ ಒಂದು ವಿಡಿಯೋದಲ್ಲಿ AI ಮೂಲಕ ಜನರಿಗೆ ತುಂಬ ರೀಚ್ ಆಗುವಂತ ಹೇಳಿದ್ದಾನೆ. ಸೊ ಅಲ್ಲಿ ಸಾಕಷ್ಟು ಗೊಂದಲಕಾರಿ ಇತ್ತು. ಅಂತ ಹೇಳಿದರೆ ಆತ ಜಡ್ಜ್ಮೆಂಟನ್ನೇ ಆತ ಅಲ್ಲಿ ಕೊಟ್ಟಿದ್ದ. ಇವರು ಇದೇ ಥರ ಮಾಡಿದ್ದಾರೆ, ಹೀಗೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಆ ಒಂದು ಏನು ಚಿನ್ನಯ್ಯ ಆ ಮಾಸ್ಕ್ ಮ್ಯಾನ್ ಆಗಿದ್ದ, ದೂರುದಾರ ಏನಾಗಿದ್ದ, ಸೊ ಆತನೇ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದರೆ, ಈತ ಹೇಳಿದ್ದಂಥದ್ದು ಸಾವಿರಾರು ಜನರನ್ನು ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಲಾಗಿದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಹೇಳ್ತಾನೆ. ಪೊಲೀಸರು ಕೂಡ ಅದನ್ನೇ FIR ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರೋದು ಸುಮೋಟೋ ಪ್ರಕರಣದಲ್ಲಿ. ಸೊ ಅದಾದಮೇಲೆ ಆತ ಹೇಳ್ತಾನೆ, ಅಂದರೆ ಜನರಿಗೆ ದಂಗೆ ಹೇಳಲಿಕ್ಕೆ ಪ್ರಚೋದನೆಯನ್ನು ಕೊಡ್ತಾನೆ, ಡೈರೆಕ್ಟಾಗಿ ಕರೆ ಕೊಡ್ತಾನೆ. ಸೊ ಅದನ್ನು ಕೂಡ FIR ನಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅದು ಸುಮೋಟೋ ಕೇಸ್ನಲ್ಲಿ 2 ವಿಚಾರ ಇರುವಂಥದ್ದು. ಅಂದರೆ ಒಂದು ಆ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಮತ್ತು ಯೂಟ್ಯೂಬರ್ ಈತನ ಮೇಲೆ. ಸೊ 2 A1 A2 ಅಂತ ಹೇಳಿ ಮಾಡ್ಕೊಂಡು ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಚಿನ್ನಯ್ಯ ಏನು ಮಾಸ್ಕ್ ಮ್ಯಾನ್ ಆಗಿದ್ದ, ಆ ಸಂದರ್ಭದಲ್ಲಿ ಈತ ವಿಡಿಯೋದಲ್ಲಿ ಹೇಳ್ತಾನೆ, ಇವನು ಮಂಡ್ಯದವನು, ಮಂಡ್ಯ ಮೂಲದ ಇಂತಹ ವ್ಯಕ್ತಿ ಅಂತೇಳಿ ಆತನ ಗುರುತನ್ನು ಆ ಸಂದರ್ಭದಲ್ಲೇ ಹೊರಗಡೆ ಬಿಡುವಂಥದ್ದು. ಅಂದರೆ ಇನ್ನೂ ಆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಆತನ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಈಗ ಅದು ರದ್ದಾಗಿದೆ. ಸೊ ಆತನ ಹೆಸರನ್ನು ಎಲ್ಲರೂ ಕೂಡ ಹೇಳ್ತಾರೆ, ಆತನ ಫೋಟೋವನ್ನು ನೋಡ್ಬೋದಾಗಿದೆ, ಆತನ ಬಗ್ಗೆ ಮಾತಾಡ್ಬೋದಾಗಿದೆ. ಆದರೆ ಆಗ ಆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಈತ ಅವನ ಐಡೆಂಟಿಟಿಯನ್ನು ರಿವೀಲ್ ಮಾಡ್ತಾನೆ. ಸೊ ಅದರಿಂದ 2 ಕೇಸನ್ನು ಆ ಒಂದು ಸುಮೋಟೋದಲ್ಲಿ 2 ಆಕ್ಟ್ಗಳನ್ನು ಸೇರಿಸ್ಕೊಳ್ತೇವಂಥದ್ದು. ಒಂದು ಆ ವಿಡಿಯೋ ಮಾಡಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದೆ. ಇನ್ನು 2 ಸಪರೇಟ್ ಆತನ ಮೇಲೆ ಕೇಸ್ ಆಗಿರುವಂಥದ್ದು. ಅಂದರೆ ಉಜ್ರೆಯಲ್ಲಿ ಏನು ಗಲಾಟೆ ನಡೀತು, ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮ್ರಾಮನ್ಗಳ ಮೇಲೆ ಏನು ಹಲ್ಲೆ ಆಯಿತು, ಆ ಸಂದರ್ಭದಲ್ಲಿ ಈತ ಕೂಡ ಫಿಸಿಕಲ್ ಆಗಿ ಅಲ್ಲೇ ಇದ್ದ,
ಹಾಸ್ಪಿಟಲ್ ಅಲ್ಲೇ ಇದ್ದ ಈತ ಕೂಡ ಹಲ್ಲೆಯಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಆ ಒಂದು ಖಾಸಗಿ ವಾಹಿನಿಯ ವರದಿಗಾರ ಮತ್ತೆ ಕ್ಯಾಮರಾಮನ್ ಒಂದು ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಅಂದ್ರೆ ನಿನ್ನೆ ಸ್ವಲ್ಪ ನಡೆದಿದೆ, ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಅದಲ್ಲದೆ ಇನ್ನೊಂದು ಕೇಸನ್ನ ಅಂದ್ರೆ ಆ ಒಂದು ಹಾಸ್ಪಿಟಲ್ ಅಲ್ಲಿ ಆ ಒಂದು ಗಲಾಟೆ ಏನಾಯಿತು ಅಲ್ಲಿ ದೊಂಬಿ ಕೇಸ್ ಅಂದ್ರೆ ಜನರನ್ನ ಏನು ದೊಂಬಿ ಏಳುವಂತೆ ಪ್ರಚೋದಿಸಿದ್ರು, ಅಲ್ಲೇ ಫಿಸಿಕಲ್ ಆಗಿ ಆತ ಇದ್ದ ಅಂತ ಹೇಳಿ ಇನ್ನೊಂದು ಕೇಸನ್ನ ಸೋಮೋಟೋ ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಒಟ್ಟು 3 ಕೇಸ್ ಈತನ ಮೇಲೆ ಈ ಭಾಗದಲ್ಲೇ ಇರುವಂತದ್ದು. ಆ 3 ಕೇಸ್ನ ವಿಚಾರಣೆ ನಿನ್ನೆ ಕೂಡ ನಡೆದಿದೆ, ಇವತ್ತು ಕೂಡ ನಡೆಯುತ್ತೆ. ಅಂದ್ರೆ ನಿನ್ನೆ ಆರಂಭಿಕ ಹಂತದಲ್ಲಿ ಕೆಲವೊಂದು ವಿಚಾರಗಳನ್ನ ಅವನು ಅಂದ್ರೆ ಏನು ಆ ಒಂದು ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಕೇಳಿರುವಂತದ್ದು, ಅದಕ್ಕೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾನೆ. ಮತ್ತೆ ಇವತ್ತು ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಏನು ಇದಕ್ಕೆ ಯೂಸ್ ಮಾಡಿದೆ, ಅದನ್ನ ವಿಡಿಯೋನ ಮಾಡಲಿಕ್ಕೆ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಏನು ಯೂಸ್ ಮಾಡಿದೆ ಅದನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಇವತ್ತು ವಶ ಪಡೆಯುವಂತ ಸಾಧ್ಯತೆಗಳಿದೆ. ಮತ್ತೆ ಕೋರ್ಟಿಂದ ಪರ್ಮಿಷನ್ ಕೂಡ ಆಗಿದೆ. ನಿನ್ನೆ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಸ್ವಲ್ಪ ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ವಾಯ್ಸ್ ಸ್ಯಾಂಪಲ್ ಅನ್ನು ತೆಗೆದುಕೊಳ್ತಾರೆ. ಅಂದ್ರೆ ಆ ಒಂದು ವಿಡಿಯೋ ಏನಿದೆ 23 ನಿಮಿಷ 52 ಸೆಕೆಂಡ್ಗಳು, ಅದೇ ಸ್ಕ್ರಿಪ್ಟ್ ಅನ್ನ ಮತ್ತೆ ಪೊಲೀಸವರು ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡಿದ್ದಾರೆ. ಆತನ ಬಳಿ ಅದನ್ನೇ ಓದಿಸ್ತಾರೆ. 3 ಸರಿ ಅದನ್ನ ಓದಿಸಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ FSL ಗೆ ಕಳಿಸಿ ಆತನ ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡುವಂಥದ್ದು. ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನ ಕೊಡಿಸಲೇಬೇಕು ಅಂತ ಹೇಳಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸಮೀರ್ ಇವತ್ತು 2ನೇ ದಿನದ ವಿಚಾರಣೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗ್ತಾನೆ. ಪೃಥ್ವಿರಾಜ್